ಬೆಳಗಾವಿಯ ಕಂಡಕ್ಟರ್ ಮೇಲಿನ ಪೋಕ್ಸೋ ಕೇಸನ್ನು ವಾಪಸ್ ಪಡೆದುಕೊಂಡಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಂಡಕ್ಟರ್ ಮಹದೇವಪ್ಪ ಅವರು ಮಾತನಾಡಿದ್ದಾರೆ. ಪಬ್ಲಿಕ್ ಟಿವಿಗೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿ ಎದುರು ಕಣ್ಣೀರಿಟ್ಟಿದ್ದಾರೆ ಕಂಡಕ್ಟರ್ ಮಹದೇವಪ್ಪ. ಸತ್ಯಕ್ಕೆ ಜಯವಾಗಿದೆ ಅಂತ ಹೇಳಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ. ನನ್ನ ಸರ್ವಿಸ್ನಲ್ಲಿ ಎಂದೂ ಕೂಡ ಮಹಿಳೆಯರ ಜೊತೆಗೆ ಅಸಭ್ಯವಾಗಿ ನಾನು ವರ್ತಿಸಿಲ್ಲ. ಆ ಬಾಲಕಿಯ ಕುಟುಂಬಸ್ಥರು ನನಗೆ ಪರಿಚಯ. ಕೆಲವರ ಮಾತನ್ನ ಕೇಳಿ ಪೋಕ್ಸೋ ಕೇಸನ್ನ ದಾಖಲಿಸಿದ್ರು ಅಂತ ಹೇಳಿದ್ದಾರೆ. ಬೆಳಗಾವಿಯ ವಿಮ್ಸ್ ಆಸ್ಪತ್ರೆಯಲ್ಲಿ ಮಹದೇವಪ್ಪ ಅವರು ಟ್ರೀಟ್ಮೆಂಟ್ ಅನ್ನು ಪಡಿತಾ ಇದ್ದಾರೆ. ಕೇಸ್ ವಾಪಸ್ ಪಡೆದಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮೊದಲ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಂಡಕ್ಟರ್ ಮಹದೇವಪ್ಪ ಅವರ ಮೇಲಿನ ಪೋಕ್ಸೋ ಪ್ರಕರಣವನ್ನು ಯುವತಿಯ ಕುಟುಂಬಸ್ಥರೇ ವಾಪಸ್ ಪಡೆದಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಮಹದೇವಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಅವರೇನೇ ಮಾತಾಡ್ಸೋಣ. ಸರ್, ಏನು ಹೇಳ್ತೀರಿ ತಮ್ಮ ಮೇಲಿನ ಕೇಸ್ ವಾಪಸ್ ಪಡೆದಿರುವಂಥ? ಇಲ್ಲ ಸರ್, ಇದು ಆಗಬಾರ್ದಿತ್ತು, ಆಗಿದೆ. ಬಟ್ ಅವ್ರಿಗೆ ಆ ಮನೆತನದವ್ರು ಹಿಂಗೆ ಯಾರೂ ಮಾಡ್ತಿದ್ದಿಲ್ಲ. ಬಟ್ ಬೇರೆಯವರು ಅವ್ರ ಕಡೆಯಿಂದ ಹೇಳಿಸಿ ಏನೋ ಅವ್ರು ತಲೆ ತುಂಬಿ ಮಾಡಿಸಿದ್ದಾರೆ. ಬಟ್ ಆ ಥರ ಮಾಡಿಸ್ಬಾರ್ದಿತ್ತು, ಮಾಡಿದ್ದಾರೆ. ಬಟ್ ಅವರು ನೋಡಿ, ಈಗ ಆ ಹುಡುಗಿ ಅದು ನನ್ನ ಮಗಳಿದ್ದಾಗೆ, ನನ್ನ ಮಗನೂ ಆ ಹುಡುಗಿ ವಾರ್ಗಿನೇ ಇದೆ. ಬಟ್ ಆ ಥರ ಮಾಡಬಾರ್ದಾಗಿತ್ತು. ಅವ್ರು ಯಾರ್ದೋ ಮಾತು ತಲೆಯೊಳಗೆ ತುಂಬಿಕೊಂಡು ಈ ಥರ ಮಾಡಿದ್ದಾರೆ ಸರ್. ಈಗ ಈಗಾಗಲೇ 60 ವರ್ಷ ತಮ್ಮ ವಿರುದ್ಧ ಅಂಥ ಪ್ರಕರಣದಾಗ ಎಷ್ಟು ದುಃಖ ಆಯ್ತು ಸರ್? ಸರ್, ತುಂಬ ದುಃಖ ಆಗುತ್ತೆ ಸರ್. ಯಾಕಂದರೆ ಸತ್ಯಕ್ಕೆ ಬೆಲೆ ಇಲ್ಲ ಅಂತಾರೆ ಸರ್. ಯಾಕಂದರೆ ನಾನು ಎಷ್ಟು ನನ್ನ ಆತ್ಮಕ್ಕೆ ಗೊತ್ತಿದೆ ಸರ್, ಅಷ್ಟಿದ್ರೆ ನನಗೆ ಸಾಕು ಸರ್. ನಾನು ಇನ್ನೊಬ್ರಿಗೆ ಯಾವತ್ತೂ ಕೆಟ್ಟ ಮಾಡೋಂಗಿಲ್ಲ, ಮಾಡೋದೇ ಇಲ್ಲ. ನಾನು ಯಾರಿಗೂ ಕೆಟ್ಟದ್ದು ಬಯಸಲ್ಲ ಸರ್. ನಾನು 18 ವರ್ಷ ಅದೇ ಲೈನಲ್ಲಿ ಮಾಡಿದ್ದೀನಿ. ಬಟ್ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಯಾವ ಹೆಣ್ಮಕ್ಳಿಗಾಗಲಿ ಕೆಟ್ಟ ದೃಷ್ಟಿಯಿಂದ ನಾನು ನೋಡೋದೇ ಇಲ್ಲ ಸರ್. 18 ವರ್ಷದಿಂದ ಅಂಥದ್ದು ಮಾಡಲ್ಲ. ಆದರೆ ಇವತ್ತು ಆರೋಪ ಬಂದು ತಮ್ಗೆ ಭಾಳ ದುಃಖ ಇದೆ ಸರ್. ಕಣ್ಣೀರು ಸರ್ ನನಗೆ. ನಮಗೆ ಹಿಂಗೆ ಯಾವ ರೀತಿ ಯಾವ ಕಂಡಕ್ಟರ್ ಡ್ರೈವರ್ಗಳು ಸರ್ ಮಾತಾಡಲ್ಲ ಸರ್ ಅಸಭ್ಯದಿಂದ ಹಿಂಗೆ. ಹೌದು ಸರ್, ಬೇಜಾರಾಗ್ತಿದ್ದಿತ್ತು. ಆದರೆ ಈಗ ಏನತ್ತಿಲ್ಲ, ಅವ್ರಿಗೇನೋ ದೇವರು ಒಂದು ಒಳ್ಳೆಯ ಬುದ್ಧಿ ಕೊಟ್ಟಿದ್ದಾನೆ ಅವ್ರಿಗೆ. ಆದರೆ ಈ ಥರ ಇರಬೇಕು ಸರ್, ಅಣ್ಣತಮ್ಮರಾಗಿ ಇರಬೇಕು ನಾವು. ಅಲ್ಲ ಸರ್, ಅವತ್ತು ಏನಾಯ್ತು ಸರ್? ನಿಜವಾದ ಘಟನೆ ಏನಾಯ್ತು ಸರ್ ಅವತ್ತು? ಅದೇ ಸರ್, ಟಿಕೆಟ್ ತೊಗೊಳ್ಳೋ ಸಲುವಾಗಿ ಸರ್, ಮತ್ತೇನಿಲ್ಲ. ಆ ಪಾಪ ಮಗುವಿಗೆ ಕನ್ನಡ ಬರಲ್ಲ, ನನಗೆ ಮರಾಠಿ ಬರಲ್ಲ. ಆ ಪಕ್ಕದಲ್ಲಿರುವ ಹುಡುಗನೇ ಈ ಥರ ಮಾಡಿದ್ದು ಸರ್, ಮತ್ತೊಂದು ಏನಿಲ್ಲ. ಅವನು ಹುಡುಗನು ಸುಮ್ಮನೆ ಕೂತ್ಕೊಂಡಿದ್ರೆ ಏನು ಹಾಕಿದ್ದಿಲ್ಲ ಸರ್ ಇದು. ಕನ್ನಡ ಮಾತಾಡೋದಕ್ಕೆ ಹಾಂ, ಅದೇ ಸರ್. ಇಷ್ಟು ಆದರೆ ಟಿಕೆಟ್ ತೊಗೊಂಡು ಸುಮ್ಮನೆ ಕೂತಿದ್ರೆ ಏನು ಹಾಕಿದಿಲ್ಲ ಸರ್. ಇಲ್ಲೆಲ್ಲ ಮಾಮೂಲಿ ಅವು ಕನ್ನಡ ಮರಾಠಿ ಎಲ್ಲ ಇರ್ತವೆ. ಬಟ್ ಏನೋ ಪೋಕ್ಸೋ ಕೇಸ್ ಹಾಕಿ ತಮಗೆ ಬೇಜಾರಾಯಿತು? ಹೌದು ಸರ್. ನಾನು ಮಾಡಲಾರ್ದೇ ನಾನು ಆಪಾದನೆ ಹೊರಬೇಕಲ್ಲ ಸರ್, ಯಾಕೆ ಅಂತ ನಾನು. ಸಾಕಷ್ಟು ನಾಯಕರು ನೈತಿಕ ಬೆಂಬಲ ತುಂಬಿದ್ರು, ಸಾರಿಗೆ ಸಚಿವರೆಲ್ಲರೂ. ಹೌದು ಸರ್, ಹೇಳಿದರು ಅವರು ಎಲ್ಲ. ನನಗೆ ಧೈರ್ಯ ತುಂಬಿದ್ರು ಸರ್, ಏನಾಗಲ್ಲಪ್ಪ. ನಾನಂದೆ ಸರ್, ನಾನು ಮಾಡೋದಲ್ಲದೆ ಆಪಾದನೆ ಹೊರಿಸ್ಬೇಕಾಯ್ತಲ್ಲ ಸರ್, ಅದೇ ಅಂತ ಹೇಳಿದೆ. ಸಾರಿಗೆ ಸಚಿವರು ಹೇಳಿದರು, ಏನೆಲ್ಲಪ್ಪ ನಾವು ಇದ್ದೀವಿ ಅದನ್ನೆಲ್ಲ ಇದನ್ನು ಮಾಡಿಸ್ತೀವಿ, ನೀನು ಮಾಡಿಲ್ಲ ನಮ್ಗೆ ಗೊತ್ತು, ನೀನು ಅದರಿಂದನೇ ನೀನು ಈ ಪರಿಸ್ಥಿತಿಗೆ ಬಂದೀಯಾ ಅಂತ ಹೇಳಿದರು. ಕೊನೆಯದಾಗಿ ಏನು ಹೇಳ್ತೀವಿ ಸರ್? ಕೇಸ್ ವಾಪಸ್ ಪಡೆದಕ್ಕೆ ಏನು ಸತ್ಯಕ್ಕೆ ಜಯ ಅಂತೀರ? ಹೌದು ಸರ್, ಸತ್ಯಕ್ಕೆ ಜಯ ಸರ್, ಸಿಗಲೇಬೇಕು ಸರ್. ಸಾಕಷ್ಟು ಬರೀ ಕಣ್ಣೀರು ಹಾಕಿದ್ರು, ಕಣ್ಣೀರು ಬಂದ ಮಕ್ಕಳೆಲ್ಲ. ಹೌದು ಸರ್. ಈಗ ಮನೆಯಲ್ಲಿ ಏನಂತ ಸರ್, ಈ ಥರ ನಡಿಬಾರ್ದು ಘಟನೆ ನಡೆದು ಹೋಯ್ತಲ್ಲ ಅಂತ ಹೇಳಿ ಕಿಸಿಂದ ಏನೋ ಒಂದು ಕಣ್ಣೀರು ಆದರೂ ಇದು ಮಾಡ್ತಾರಲ್ಲ ಸರ್. ಈ ಥರ 4-5 ದಿನ ಹಾಸ್ಪಿಟ್ಲೊಳಗೆ ಮನ್ಕೊಂಡು ನೋವು ತಿನ್ಕೊಂಡು ಅವ್ರಿಗೆ ಬೇಜಾರಾಗುತ್ತೆ ಸರ್. ಇವತ್ತು ಕಣ್ಣೀರು ಹಾಕಿದ್ರೆ ನಾರಾಯಣಗೌಡರು ಬಂದಾಗ. ಹೌದು ಸರ್. ರಾಮಲಿಂಗ ರೆಡ್ಡಿ ಅವರು ಬಂದಾಗ ಕಣ್ಣೀರು. ಹೌದು ಸರ್. ಯಾಕಂದರೆ ನೀವು ಎಲ್ಲ ಮೀಡಿಯಾದವರು ಎಲ್ಲರೂ ಬಂದ ತಕ್ಷಣ ಏನಪ್ಪ ನಾನು ಮಾಡಿದ್ದೀನಿ, ಇಡೀ ಪೂರ ಕರ್ನಾಟಕ ತುಂಬ ನನ್ನ ನೋಡ್ತಿದ್ದಾರೆ. ಅಂಥ ತಪ್ಪು ಏನು ಮಾಡಿದ್ದೀನಿ? ಕಡಿಮೆ ಆಗಿದೆ ಸರ್. ಇಷ್ಟು ಮಹದೇವಪ್ಪ ಅವರ ಮಾತು. ಅಂಥದ್ದು ಏನಾದರೂ ತಪ್ಪು ಮಾಡಿದೆ ಅನ್ನೋ ನೋವನ್ನು ಮಹದೇವಪ್ಪರು ವ್ಯಕ್ತಪಡಿಸಿದ್ರು. ಅದ್ರ ಜೊತೆಗೆ ಸತ್ಯಕ್ಕೆ ಜಯ ಸಿಕ್ಕಿದೆ ಅನ್ನೋ ಮಾತುಗಳನ್ನು ಮಹದೇವಪ್ಪ ಹೇಳುತ್ತಿರುವಂಥದ್ದು. ಕ್ಯಾಮ್ರಾಮನ್ ಸುನಿಲ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಬೆಳಗಾವಿ. ಕಂಡಕ್ಟರ್ ಮಹದೇವಪ್ಪ ಅವರ ಮಾತು. ಸತ್ಯಕ್ಕೆ ಸಿಕ್ಕಂತಹ ಜಯ ಇದು. ನಾನು ಆ ರೀತಿಯ ಕೆಲಸವನ್ನು ಮಾಡಿರಲಿಲ್ಲ, ಇದರಿಂದ ನನ್ನ ತೇಜೋವಧೆ ಕೂಡ ಆಗಿದೆ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇದ್ರು. ಬಟ್ ಕೊನೆಗಾದರೂ ಆ ಕುಟುಂಬಕ್ಕೆ ಎಚ್ಚರಿಕೆ ಆಗಿದೆಯಲ್ಲ, ನಾನು ತಪ್ಪು ಮಾಡಿಲ್ಲ ಅನ್ನೋದು ಗೊತ್ತಾಗಿದೆಯಲ್ಲ, ಅಷ್ಟು ಸಾಕು ಅನ್ನುವಂತಹ ಮಾತುಗಳನ್ನು ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಾರೆ ಮಹದೇವಪ್ಪ ಅವರು. ಅವರನ್ನು ಸಾರಿಗೆ ಸಚಿವರು ಕೂಡ ಭೇಟಿ ಮಾಡಿ ಧೈರ್ಯ ಹೇಳಿದರು. ಜೊತೆಗೆ ನಾರಾಯಣಗೌಡರು ಭೇಟಿ ಮಾಡಿ ಧೈರ್ಯ ಹೇಳಿದರು. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೊಬೇಡಿ ಅಂತ ಹೇಳಿದರು.
ಎಲ್ಲ ಬೆಳವಣಿಗೆಗಳ ನಡುವೆ ಇವತ್ತು ಯಾರು ಕೇಸನ್ನು ಕೊಟ್ಟಿದ್ರು, ದೂರನ್ನು ಕೊಟ್ಟಿದ್ರು, ಅವರೇನೇ ದೂರನ್ನು ವಾಪಸ್ ಪಡೀಲಿಕ್ಕೆ ಮುಂದಾಗಿದ್ದಾರೆ. ಇದರಿಂದ ಸಂತಸಗೊಂಡಿದ್ದೇನೆ ಅನ್ನುವಂತಹ ಮಾತನ್ನು ಕೂಡ ಕಂಡಕ್ಟರ್ ಮಹದೇವಪ್ಪ ಅವರು ಹೇಳಿದ್ದಾರೆ. ಪಬ್ಲಿಕ್ ಟಿವಿಯ ಜೊತೆಗೆ ಕೇಸ್ ವಾಪಸ್ ಪಡೆದ ಬಳಿಕ ತಮ್ಮ ಮೊದಲ ಪ್ರತಿಕ್ರಿಯೆಯನ್ನು ಕಂಡಕ್ಟರ್ ಮಹದೇವಪ್ಪ ಅವರು ಕೊಟ್ಟಿದ್ದಾರೆ. ಅವತ್ತು ಏನಾಯಿತು, ಅದಾದ ಮೇಲೆ ಏನೆಲ್ಲ ಬೆಳವಣಿಗೆಗಳಾಯಿತು ಎಲ್ಲವನ್ನು ಕೂಡ ವಿವರಿಸುವಂತಹ ಕೆಲಸವನ್ನು ಮಾಡಿದ್ದಾರೆ. ಘಟನೆ ನಡೆದು 2-3 ದಿನಗಳ ಬಳಿಕ ಇವತ್ತು ಕೇಸನ್ನು ವಾಪಸ್ ಪಡೀಲಿಕ್ಕೆ ದೂರುದಾರರು ಮುಂದಾಗಿರುವಂಥದ್ದು, ಜೊತೆಗೆ ವಿಡಿಯೋ ಹೇಳಿಕೆಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿಯ ಜೊತೆಗೆ ಕಂಡಕ್ಟರ್ ಮಹದೇವಪ್ಪ ಅವರು ಕೂಡ ಮಾತನಾಡಿದರು.